ನಮ್ಮಲ್ಲಿ ಎಕ್ಸ್ಚೇಂಜ್ ಆಫರ್ ಇಲ್ಲ, ವಾಪಸ್ ಕೊಡಲ್ಲ. ಸರಿ ತಾನೆ? ಫೋಟೋ ಬೇಕು. ಆಯ್ತು. ಆ ಫೋಟೋನ ಒರೆಸ್ಬಿಟ್ಕೊಳ. ಹೊಡೆದ್ರಲ್ಲಣ್ಣ ಲಾಟ್ರಿ. ಮತ್ತೆ ನಾನು ಅಂದ್ರೆ ಏನ್ ಅನ್ಕೊಳ್ಳಿ, ನಾನು ನೋಡಿ ಬಿಸ್ನೆಸ್ ಮಾಡೋದ್ ಕಲಿ. ಟೈಮ್ ಆಗೋಯ್ತು, ನಾನು ದೇವಸ್ಥಾನಕ್ಕೆ ಹೋಗ್ಬೇಕು. ಸರಿ ಬೀಗ ಹಾಕೊಳ್ಳ. ಅಕ್ಕಂಗೆ ನನ್ನ ಕಡೆಯಿಂದ ಹ್ಯಾಪಿ ಬರ್ತ್ಡೇ ಹೇಳ್ಬಿಡಿ ಅಣ್ಣ. ಆಯ್ತು ಬಿಡ. ಸರಿ. ಸಾಯಂಕಾಲ ಮನೆಗೆ ಬಾ, ನೀನು ಬಾ, ಕೇಕ್ ಹೋಗ್ತೀನಿ. ಸರ್, ನಿಮ್ಮ ಜೊತೆ ಒಬ್ರು ಆಟೋದಲ್ಲಿ ಬಂದ್ರಲ್ಲ, ಎಲ್ಲೋದ್ರು ಅವರು? ಈ ಕಡೆ ಹೋದ್ರು. ಈಗ? ಹೌದು. ಎಕ್ಸ್ಕ್ಯೂಸ್ ಮೀ, ಅಂಗಡಿ ನಮ್ಮ ಓನರ್ ಇಲ್ಲ ಅಣ್ಣ, ದೇವಸ್ಥಾನಕ್ಕೆ ಹೋಗಿದ್ದಾರೆ. ನಾಳೆ ಬನ್ನಿ. ಸ್ವಲ್ಪ ಹೊತ್ತು ಮುಂಚೆ ಯಾವ್ದಾರು ಹುಡುಗಿ ಬಂದಿದ್ಲ ಅಲ್ಲಿ? ಅದೇ ಸಣ್ಣಗೆ ತೆಳ್ಳಗೆ ರೌಂಡ್ ಮುಖ. ಹಾಂ. ಹ್ಞೂ ಅಣ್ಣ, ಬಂದಿದ್ರು. ಅದೇನೋ ನೋಡ್ಬಿಟ್ಟು ಅದು ಬೇಕೇ ಬೇಕು ಅಂತ ಹೇಳ್ತಿದ್ರು. ಕೈಯಲ್ಲಿ ದುಡ್ಡು ಇರಲಿಲ್ಲ, ತಾಳಿನೇ ಕೊಟ್ಬಿಟ್ಟು ತೊಗೊಂಡು ಹೋಗ್ಬಿಟ್ರಣ್ಣ. ವಾಟ್? ತಾಳಿನ? ಹ್ಞೂ ಅಣ್ಣ. ಯಾಕಣ್ಣ, ನಿಮಗೆ ಗೊತ್ತಿರೋರಾ? ಆ ತಾಳಿ ಎಲ್ಲಿದೆ? ನಮ್ಮ ಅಕ್ಕಂದು ಇವತ್ತು ಹುಟ್ಟುದಬ್ಬ ಅಣ್ಣ. ಆ ತಾಳಿನ ತಗೊಂಡು ನಮ್ಮ ಯಜಮಾನ್ರು ಅವರು ಕೊಡಕ್ಕೆ ಹೋಗಿದ್ದಾರೆ. ಏನು ಸಾಕಾಗಿತ್ತಣ್ಣ ತಾಳಿ. ನೋಡ್ತೀರಾ ತಾಳಿ? ನೋಡಿ. ಆ ದೇವಸ್ಥಾನ ಎಲ್ಲಿದೆ? ಅಯ್ಯೋ, ಏನಪ್ಪ ಮಾಡೋದು? ಒಳಗಡೆ ನೋಡಿದ್ರೆ ಲಕ್ಷ್ಮಿ ಮೇಡಮ್, ಸರಸ್ವತಿ ಮೇಡಮ್, ದುರ್ಗಾ ಮೇಡಮ್ ಎಲ್ಲರೂ ಸೇರ್ಕೊಂಡು ಏಜೆ ಸರ್ ಬಂದ ತಕ್ಷಣ ಫಿಟ್ಟಿಂಗ್ ಇಡಕ್ಕೆ ಕಾಯ್ತಾ ಕೂತ್ಕೊಂಡಿದ್ದಾರೆ. ಇಲ್ಲಿ ನೋಡಿದ್ರೆ ಲೀಲಾ ಮೇಡಮ್ ಇನ್ನೂ ಬಂದಿಲ್ಲ. ಮೇಡಮ್ ಒಬ್ಬರೇ ಬಂದ್ರ? ಫೋಟೋ ಅಂತ ಇಂತ ಫೋಟೋ ಸಿಕ್ತು. ಆಪರೇಷನ್ ಸಕ್ಸಸ್. ಏಜೆ ಬಂದ್ರಾ? ಇಲ್ಲ, ಆದ್ರೆ 3 ಜನ ಸೊಸೆ ಅಂದ್ರು ಏಜೆ ಸರ್ ಬಂದ ತಕ್ಷಣ ನಿಮ್ಗೆ ಫಿಟ್ಟಿಂಗ್ ಇಡಕ್ಕೆ ಕಾಯ್ತಿದ್ದಾರೆ. ನಾನು ಪಾಲಿಶ್ ಅದು ಇದಂತ ಕತೆ ಹೊಡೆದಿದ್ದೀನಿ, ನೀವು ಅದನ್ನ ಮೇಂಟೈನ್ ಮಾಡಿ. ಓಕೆ? ಥ್ಯಾಂಕ್ ಯು ಸೋ ಮಚ್ ವಿಶ್ವರೂಪ್. ಹೇ ಮೇಡಮ್, ನೀವು ನನ್ನನ್ನು ಅಣ್ಣ ಅಂತ ಕರೆದಿದ್ದೀರಾ. ನಾನು ಸಾಯೋವರೆಗೂ ನಿಮ್ಗೆ ಅಣ್ಣನೇ. ಸರಿ ಸರಿ ಹೋಗಿ ಅಂತಾರೆ ಮೇಡಮ್, ಅವ್ರ ಜಾಗಕ್ಕೆ ಸೇರಿಸಿ. ಆಟೋ ಅವ್ರನ್ನ ನಾನು ನೋಡ್ಕೊತೀನಿ, ನೀವು ಹೋಗಿ ಮೇಡಮ್. ಅಬ್ಬಾ, ಕೊನೆಗೂ ತಲೆ ಮೇಲೆ ಇದ್ದಿದ್ದು ಬಾರ ಎಲ್ಲ ಇಳಿದೋಯ್ತು. ಇನ್ನು ಹೇಗಾದ್ರೂ ಮಾಡಿ ಏಜೆ ಸರ್ ಗೊತ್ತಾಗ್ದಿರೋ ತರ ಮೇಂಟೈನ್ ಮಾಡಿದ್ರೆ ಸಾಕು. ಅಪ್ಪ ನಿನ್ನೆಷ್ಟಪ್ಪ? ಬೇಜವಾಬ್ದಾರಿತನದಿಂದ ನಿಮ್ಮ ಫೋಟೋ ಬೀದಿಗೆ ಬೀಳೋ ಹಾಗಾಯ್ತು. ನಾನು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಹೀಗಾಯ್ತಲ್ಲ ಅಂತ ನನ್ನ ಮನಸ್ಸಿಗೆ ತುಂಬ ನೋವಾಗ್ತಿದೆ. ಆದರೆ ಯಾವತ್ತೂ ನಿಮ್ಮ ಸ್ಥಾನ ಬದಲಾಗಲ್ಲ. ಅದೇನೋ ಗೊತ್ತಿಲ್ಲ ಅಕ್ಕ, ನಿಮ್ಮ ಕಂಡ್ರೆ ನಂಗೆ ತುಂಬ ಪ್ರೀತಿ, ತುಂಬ ಗೌರವ. ಫೋಟೋಗೆ ಜೀವ ಇದೆ ಅನಿಸುತ್ತೆ. ನನ್ನ ಮನಸ್ಸಿಗೆ ಬೇಜಾರಾದಾಗ ನಾನು ಇಲ್ಲಿಗೆ ಬರ್ತೀನಿ, ಮಾತಾಡ್ತೀನಿ, ಅಳ್ತೀನಿ.
ಕ್ಷಣ ನನಗೆ ಗೊತ್ತಿಲ್ಲದೆ ಇರೋ ಹಾಗೆ ನನ್ನಿಂದ ದುಃಖ ಎಲ್ಲ ದೂರ ಆಗೋಗ್ಬಿಡುತ್ತೆ. ನಿಮ್ಮ ಫೋಟೋಗೆ ಶಕ್ತಿ ಇದೆ ಅಂದಮೇಲೆ ನಿಮಗಿನ್ನೇ ಶಕ್ತಿ ಇತ್ತು. ನೀವು ಈ ಮನೆಗೆ ಪ್ರೀತಿ ಹಂಚೋ ದೇವತೆ. ದೂರದಿಂದಾನೇ ಪ್ರೀತಿ ಹಂಚ್ತೀರಾ ಅಕ್ಕ ನೀವು. ಒಂದು ಹೆಣ್ಣಿಗೆ ತಾಳಿ ತುಂಬ ಮುಖ್ಯ. ನಾನು ನನ್ನ ತಾಳಿನ ಬಿಚ್ಕೊಡ್ಬೇಕಾದ್ರೆ ತುಂಬ ಯೋಚನೆ ಮಾಡಿದೆ. ಬೇಡಲಿಲ್ಲ ಅಂತ ನನ್ನ ಮನಸ್ಸು ಒತ್ತಿ ಒತ್ತಿ ಹೇಳ್ತಿತ್ತು. ಆದರೆ ಏನು ಮಾಡಲಿ, ಈ ಮನೆಗೆ ಫೋಟೋ ಬರಬೇಕಿದ್ರೆ ನನ್ನ ತಾಳಿನ ಬಿಚ್ಕೊಡ್ಬೇಕಾಗಿತ್ತು. ಯಾಕಂದರೆ ಇದು ಬರೀ ಫೋಟೋ ಅಲ್ಲ, ಈ ಮನೆ ಪ್ರೀತಿಯ ಸಂಕೇತ, ಈ ಮನೆ ಜೀವ. ಅದಕ್ಕೆ ನನ್ನ ತಾಳಿನ ನಾನು ಬಿಚ್ಕೊಟ್ಟೆ. ಶಭಾಷ್.